ಶೆಟ್ಟಿ ಅವರ ಸ್ವಾಮಿ ಶೆಟ್ಟಿ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಅಮ್ಮ, ಟಿ ವಿ ನೋಡ್ತಾ ಇದ್ರಿ, ಈಗಾಗಲೇ ಕೂಡ ವಯನಾಡಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ, ಸಾಕಷ್ಟು ಸಾವು ನೋವು ಆಗಿದೆ, 3 ಗ್ರಾಮಗಳು ಕೂಡ ಕೊಚ್ಚೋಗಿದೆ ಅಂತ ನೋಡ್ತಾ ಇದ್ರಿ. ತಮ್ಮ ತಂದೆನೂ ಮಾವ ಆಗಿರ್ಬೇಕು, ಅವ್ರು ಕೂಡ ಅಲ್ಲಿದ್ರು. ಹಾಗೆ ಹೇಗೆ ಅನಿಸ್ತಾ ಐತಿ? ವಾಪಸ್ ಬಂದಿದ್ದಾರೆ, ಖುಷಿ ಆಗ್ತಾ ಇದೆಯಾ? ಸ್ವಲ್ಪ ನನಗೆ ತುಂಬ ಕಷ್ಟ ಇತ್ತು, ತುಂಬ ನನಗೆ ನೋವಾಯಿತು. ತಂದೆ ಥರ ನಮಗೆ ಇದ್ರು ಅವರು. ನಮ್ಮ ಅತ್ತೆ ಅವರು ಮನೆ ಮುಂದೆ ಸಾಕು ಬಂದು ಕೈ ಮುಗಿತಿದೆ, ದೇವರೆಲ್ಲ ಬೇಡ್ಕಂದ, ದೇವರೆಲ್ಲ ಕಾಪಾಡ್ಕಂದ ನಮ್ಮ ಮನೆಗೆ ಬಂದ್ಬಿಟ್ರೆ ಸಾಕಾರಪ್ಪ, ನಮ್ಮ ಮಾವ ನಂಗೆ ಏನು ಬೇಡಪ್ಪ, ದೇವ್ರ ಕಟ್ಟ ನನಗೆ ಅಂತ ನನಗೆ ದೇವರೆಲ್ಲ ಬೇಡ್ಕೊಂಡು ಕೇಳ್ಕೊಂಡಿದ್ದೀನಿ, ಅಷ್ಟೇ ಸಾಕು, ನನಗೆ ಏನೇನು ಬೇಡ. ಸತ್ಕು ನಮ್ಮ ಮಾವ ಬದುಕು ಬಂದಿರಲ್ಲ, ಮನೆಗೆ ಸೇರಲ್ಲ, ಅದೇ ನಂಗೆ ಸಂತೋಷ, ನಂಗೆ ಅದೇ ನಂಗೆ ತೃಪ್ತಿ, ನಂಗೆ ಏನು ಬೇಕಾಗಿಲ್ಲ ಅಷ್ಟೇ ಸರ್. ಅಂದರೆ ಈಗ ದೇವ್ರ ಹತ್ರ ಕೂಡ ಏನಾದರೂ ಕೂಡ ಹರಕೆ ಹೊತ್ಕೊಂಡಿದ್ರಾ, ನಮ್ಮ ಮಾವ ಬದುಕು ಬರಲಿ ಅಂತ ಬೇಡ್ಕೊಂಡಿದ್ರಮ್ಮ? ಆಯಿತು ಸರ್, ಮರ್ಕೊಂಡಿದ್ದೆ ಸರ್. ನಾನು ರಾತ್ರಿ ನಮ್ಮ ಮಾವ ಬರ್ತಾರೆ ನಮ್ಮ ಮನೆಗೆ ಅಂತ ಚಿತ್ತಪ್ಪಾಜಿ ದೊಡ್ಡಮ್ಮ ತಾಯಿ ಎಲ್ಲ ನಮ್ಮ ದೇವ್ರುಗಳನ್ನ, ಮನೆ ದೇವ್ರನ್ನ ಕಾಪಾಡ್ಕೊಂಡಿದ್ದೀನಿ. ನಮ್ಮ ಮಾವನ ಮನೆ ಒಳಗೆ ಬಂದು ಸಾಕು ಅಪ್ಪ, ನನಗೆ ಏನು ಬೇಡ, ನಂಗೆ ಏನು ಕಷ್ಟ, ನನಗೆ ಏನಪ್ಪ, ನಂಗೆ ಅವರೇ ನಂಗೆ ತಂದೆ ತಾಯಿ ನನಗೆ ಮುಖ್ಯ, ಅವರೇ ನಂಗೆ ಇರೋದಂಗೆ ಪ್ರೀತಿ ಜಾಸ್ತಿ, ನಂಗೆ ಯಾರು ಬೇಡಪ್ಪ, ಅವ್ರ ಮನೆಗೆ ಬಂದು ಸಾಕನಪ್ಪ ಅಂತ ಕೈ ಮುಕ್ಕಿತಿದ್ದೆ ನನ್ನ ದೇವ್ರನ್ನ. ಅಮ್ಮ, ಇನ್ನೊಂದು ತುಂಬ ಭಯ ಆಗೋದೇನು ಅಂತ ಹೇಳಿದ್ರೆ, ಈಗ ಘಟನೆ ನಡೀತು, ಆದರೆ ಕಮ್ಯುನಿಕೇಷನ್ ಮಾಡೋಕ್ಕಂದ್ರೆ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಇವ್ರಿಗೆ ಫೋನ್ ಮಾಡ್ತಾರೆ, ಫೋನ್ ರೀಚ್ ಆಗ್ತಿರ್ಲಿಲ್ಲ. ಅವಾಗ ಎಷ್ಟು ಆತಂಕ ಆಗಿತ್ತಮ್ಮ ನಿಮಗೆ? ತುಂಬ ಭಯ ಆಗಿತ್ತು. ಯಾರೆಲ್ಲ ಒಂದೊಂಥರ ಏನೋ ಅಂತಿರು, ಏನೋ ಆಯಿತು, ಹೆಂಗೋ ಆಯ್ತದೆ, ಆಮೇಲೆ ಏನೋ ತೊಂದರೆ ಆಯ್ತದೆ, ಆಮೇಲೆ ಹಂಗೆ ಬದುಕಲ್ಲ, ಹಿಂಗೆ ಏನೋ ಜಾಸ್ತಿ ತುಂಬ ಸೀರಿಯಸ್ ಆಗಿದ್ದಾರೆ, ತುಂಬ ಹಿಂಗೇಟ್ ಆಗಿರ್ತಾರೆ, ಆಮೇಲೆ ಹೆಂಗೆಂಗೋ ಜನ ಎಲ್ಲ ಒಂದಂತ ಹಿಂಗೆ ಹೇಳ್ತಿರು. ಆಮೇಲೆ ನಮಗೋಸಿ ಯಾರೋ ಫೋನ್ ಮಾಡಿ ಕೇಳಿ ಅವ್ನಿಗೆ ತಿಳ್ಕೊಂಡ್ಮೇಲೆ, ಇಲ್ಲ ನಾವು ಇವ್ರಿಗೆ ಫೋನ್ ಮಾಡಿದ್ದು ಕೇಳ್ಕೊಂಡ್ರು, ಇಲ್ಲಕ್ಕವ ನಾವು ಚೆನ್ನಾಗಿ ಹಿಂಕನ ನಾವು ಬತ್ತಿಂಕವ, ಬೆಳಗ್ಗೆ ನಾವು ಸಾಯಂಕಾಲ ಬತ್ತಿಂಕನವ, ಏನು ಗಾಪಿಗೆ ಮಕ್ಕ ಬಿಡಕವ, ನೀವು ಹಳ್ಳಿ ಬಿಟ್ಟಕವ, ಸುಮ್ಮಿರವ ಅಂತ ಇವರು ಹಂಗಂತ ನಂಗೆ ಫೋನ್ ಮಾಡಿ ಹೇಳಿದ್ರು ಸರ್. ಇದಿಷ್ಟು ಏನು ಪ್ರವಾಹದಲ್ಲಿ ಸಿಲುಕಿ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಕೊನೆಗೆ ತಮ್ಮ ನಿವಾಸಕ್ಕೆ ಬಂದು ತಲುಪಿರುವಂತಹ ಸ್ವಾಮಿ ಶೆಟ್ಟಿ ಹಾಗೂ ಅವರ ಕುಟುಂಬಸ್ಥರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.